ವಿದ್ಯಾರ್ಥಿಗಳೇ, ನಾವು ಇವತ್ತು ದ್ವಿತೀಯ PUC ಪಠ್ಯಕ್ರಮದ ವ್ಯಾಕರಣ ಭಾಗವಾಗಿರ್ತಕ್ಕಂಥ ಪಲ್ಲವದಲ್ಲಿಯ 2ನೇ ಅಧ್ಯಾಯ ಸಮಾನಾರ್ಥಕಗಳು ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ. ಇದು ನಿಮ್ಮ ಪರೀಕ್ಷೆಯಲ್ಲಿ 12 ಅಂಕಗಳಿಗೆ ಆಗಿರುವ ವ್ಯಾಕರಣ ಭಾಗದ 2 ಅಂಕಗಳಿಗೆ ಮಾತ್ರ ಪರೀಕ್ಷೆಯಲ್ಲಿ ಏನು ಮಾಡಬೇಕಾಗ್ಯದ, ನೀವು ಉತ್ತರ ಮಾಡಬೇಕಾಗ್ಯದ. ಆದರೆ ಒಟ್ಟು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಂದೆ ಭವಿಷ್ಯದ ದೃಷ್ಟಿಯಿಂದ ಈ ಸಮಾನಾರ್ಥಕಗಳು ಅನ್ನೋದನ್ನು ನಾವೇನು ಮಾಡಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವಿವತ್ತೇನು ಮಾಡೋಣ, ಇದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ. ಸಮಾನಾರ್ಥಕಗಳು ಅಂದರೆ ಏನು? ವಿದ್ಯಾರ್ಥಿಗಳು ನಿಮಗೆಲ್ಲ ಗೊತ್ತದ, ಒಂದು ಪದ್ಯ ಹೇಳುವಾಗ, ಒಂದು ಗದ್ಯ ಹೇಳುವಾಗ, ಒಂದು ನಾಟಕವನ್ನು ನಾವು ವಿಶ್ಲೇಷಣೆ ಮಾಡುವಾಗ ಹಲವಾರು ಶಬ್ದಗಳನ್ನು ನಾವೇನು ಮಾಡ್ತೇವೆ, ವಾಕ್ಯಗಳನ್ನಾಗಿ ರಚನೆ ಮಾಡಿ ತನ್ಮೂಲಕ ಏನು ಮಾಡ್ತಿರ್ತೇವೆ, ಆ ವಾಕ್ಯದಲ್ಲಿರ್ತಕ್ಕಂಥ ಶಬ್ದಗಳ ಅರ್ಥಗಳನ್ನು ನಾವೇನು ಮಾಡ್ತಿರ್ತೇವೆ, ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಹೋಗಿಬಿಡ್ತೇವೆ. ಸಹಜವಾಗಿ ನಿಮಗೆ ಒಂದು ಪಾಠದ ಕೊನೆಗೆ ಏನು ಮಾಡಿರ್ತಾರೆ, ಪದ ಸಂಪತ್ತು ಅಂತ ತಿಳ್ಕೊಂಡು ಕೆಲವೊಂದು ಈ ಕಠಿಣ ಶಬ್ದಗಳ ಅರ್ಥಗಳನ್ನು ಕೊಟ್ಟಿರ್ತಾರೆ. ಈ ಕಠಿಣ ಶಬ್ದಗಳು ಅಂತಕ್ಕಂಥ ಈ ಪಾಠದ ಕೊನೆಗಿರ್ತಕ್ಕಂಥ ಶಬ್ದಕ್ಕೆ ಸಾಮಾನ್ಯವಾಗಿ ಒಂದು ಶಬ್ದಕ್ಕೆ ಒಂದೇ ಅರ್ಥ ಬರುವಂತೆ ಇರ್ತವೆ. ಕೆಲವು ಸಲ ಇದಕ್ಕೆ ಅಪವಾದನೂ ಇರ್ತದ, ಅದನ್ನು ಒಪ್ಕೊಳ್ಳೋಣ. ಆದರೆ ಈ ವ್ಯಾಕರಣ ಭಾಗದಲ್ಲಿ ಏನಾಗ್ತದಂದರೆ, ನಾವು ಒಂದು ಶಬ್ದಕ್ಕೆ ಅದೇ ಅರ್ಥವನ್ನು ಕೊಡ್ತಕ್ಕಂಥ ಹಲವಾರು ಶಬ್ದಗಳು ಬರ್ತವೆ. ಈ ಹಲವಾರು ಶಬ್ದಗಳ ಈ ಅರ್ಥಗಳನ್ನು, ಅಂದರೆ ಒಂದು ಶಬ್ದಕ್ಕೆ ಇರ್ತಕ್ಕಂಥ ಹಲವು ಶಬ್ದಗಳ ಅರ್ಥಗಳನ್ನು ತಿಳಿದುಕೊಂಡಾಗ ನಮ್ಮ ಪದ ಸಂಪತ್ತು ಏನಾಗ್ತದ, ಸಾಕಷ್ಟು ಶ್ರೀಮಂತವಾಗ್ತದ. ಭಾಷೆ ಮೇಲೆ ನಮ್ಮ ಏನಾಗ್ತದ, ಪ್ರಭುತ್ವ ಅನ್ನೋದು ಬಲಗೊಳ್ತದ. ಹೀಗಾಗಬೇಕು ಅಂದರೆ ಒಂದು ಭಾಷೆ ಮೇಲಿನ ಒಂದು ಕಮಾಂಡನ್ನು ಅಥವಾ ಒಂದು ಹಿಡಿತವನ್ನು ಸಾಧಿಸಬೇಕಾದ್ರೆ ನಾವು ದೈನಂದಿನ ಜೀವನದಲ್ಲಿ ಸಾಕಷ್ಟು ಓದಬೇಕು. ಓದೋದ್ರ ಜೊತೆಗೆ ಆ ಓದಿರ್ತಕ್ಕಂಥ ಶಬ್ದಗಳಿಗೆ ಬೇರೆ ಬೇರೆ ಅರ್ಥಗಳು ಏನಿದಾವೆ ಅನ್ನೋದನ್ನು ನಾವೇನು ಮಾಡಬೇಕು ಅಂದ್ರೆ ನಿಘಂಟಿನ ಸಹಾಯದಿಂದ, ನಿಘಂಟು ಅಂದರೆ ನಾವು ಈ ಡಿಕ್ಷನರಿ ಅಂತ ತಿಳ್ಕೊಂಡಂತೀವಲ್ಲ, ಅದಕ್ಕೆ ಸಮಾನವಾದಂಥ ಅರ್ಥಗಳನ್ನು ಅರಿತಕ್ಕಂಥ ಪ್ರಯತ್ನವೂ ಮಾಡಬೇಕು. ಯಾವುದೇ ಒಂದು ಭಾಷೆಯನ್ನು ಕಲಿಯೋದು ಅಂದರೆ ಆ ಭಾಷೆಯ ಶಬ್ದ ಸಂಪತ್ತನ್ನು ನಾವು ನಮ್ಮದಾಗಿಸಿಕೊಳ್ಬೇಕು. ಈಗ ಪದವೊಂದಕ್ಕೆ ಸಮಾನವಾದ ಅರ್ಥವನ್ನು ಕೊಡ್ತಕ್ಕಂಥ ಅನೇಕ ಪದಗಳಿರ್ತವೆ. ಒಂದು ಪದ ಇರ್ತದೆ, ಆ ಪದಕ್ಕೆ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಹಲವಾರು ಪದಗಳು ಬರ್ತವೆ. ಹೀಗಿರೋದ್ರಿಂದ ಆ ಪದಬಂಧವನ್ನು ತುಂಬೋದ್ರ ಮೂಲಕ ನಿಘಂಟಿನ ಸಹಾಯದಿಂದ ಪದಗಳ ಜೊತೆಗೆ ಆಡುವುದರಿಂದ ಅವುಗಳನ್ನು ನಾವು ಏನು ಮಾಡಬೇಕಂದ್ರೆ ನಮ್ಮ ಜ್ಞಾನ ಸಂಪತ್ತಿಗೆ ಸೇರಿಸ್ಕೊಳ್ತಾ ಹೋಗಬೇಕು. ಪರೀಕ್ಷೆಯೊಳಗೆ ಪದದ ಅರ್ಥ ಬರೆಯು ಅಂತ ತಿಳ್ಕೊಂಡು ನಿಮ್ಗೆ ನಾಳೆ ಪರೀಕ್ಷೆಯೊಳಗೆ ಕೇಳಿದಾಗ ಒಂದು ಶಬ್ದಕ್ಕೆ ಒಂದೇ ಅರ್ಥ ಕೊಡ್ತೀರಿ ನೀವು. ಆದರೆ ಇಲ್ಲಿ ಏನಾಗ್ತದ, ಇಲ್ಲಿ ಒಂದು ಶಬ್ದಕ್ಕೆ ಅದೇ ಅರ್ಥವನ್ನು ಕೊಡ್ತಕ್ಕಂಥ ಹಲವು ಶಬ್ದಗಳು ಕಂಡು ಬರ್ತವೆ. ಅದಕ್ಕೆ ಸಾಮಾನ್ಯವಾಗಿ ನಾವು ಪರೀಕ್ಷೆಯೊಳಗೆ ಬರೆಯುವಾಗ ಒಂದು ಶಬ್ದಕ್ಕೆ ಸಮಾನಾರ್ಥಗಳನ್ನು ಬರೀರಿ ಅಂತ ತಿಳ್ಕೊಂಡು ನಮಗೆ ಏನಾದರೂ ಹೇಳಿದರೆ ಕನಿಷ್ಠವೆಂದ್ರೂ ಸಹಿತ ನಾವು ಏನು ಮಾಡಬೇಕಾಗ್ತದ, 2 ಅರ್ಥಗಳನ್ನು, ಅದೇ ಅರ್ಥವನ್ನು ಹೋಲ್ತಕ್ಕಂಥ 2 ಶಬ್ದಗಳನ್ನಾದರೂ ನಾವು ಏನು ಮಾಡಬೇಕು, ಬರಿಬೇಕು. ಅಂದರೆ ನಾವು ಪರೀಕ್ಷೆಯೊಳಗೆ ಒಂದು ಶಬ್ದಕ್ಕೆ 1 ಅಂಕಗಳನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಈಗ ನಮ್ಮಲ್ಲೇ ಈ ಪದ ಸಂಪತ್ತನ್ನು ಹೆಚ್ಚಿಸಿಕೊಳ್ಬೇಕು ಅಂದರೆ ಕನ್ನಡ ಭಾಷೆಯೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತಿನವರು ತಂದಿರತಕ್ಕಂಥ ಈ ಕನ್ನಡ ರತ್ನಕೋಶ ಅಂತಕ್ಕಂಥದ್ದು ಒಂದದ. ಅದರ ಜೊತೆಗೆ ಹೆಚ್ಚೆಚ್ಚು ಪುಸ್ತಕಗಳನ್ನು ನಾವೇನು ಮಾಡಬೇಕು, ಓದಬೇಕು. ಆ ಓದಿರ್ತಕ್ಕಂಥ ಶಬ್ದಗಳನ್ನು ನಾವೇನು ಮಾಡಬೇಕು, ಈ ಡಿಕ್ಷನರಿ ಸಹಾಯದಿಂದ ಅವುಗಳ ಅರ್ಥಗಳನ್ನು ಬಿಡಿಸ್ಕೊಂತ ಹೋಗಿಬಿಡಬೇಕು. ಅದಕ್ಕೆ ಹೀಗೆ ಮಾಡೋದ್ರಿಂದ ನಮಗೆ ಏನಾಗ್ತದೆ, ಸಾಕಷ್ಟು ಶಬ್ದಗಳು ನಮ್ಮ ಈ ಒಂದು ಜ್ಞಾನ ಭಂಡಾರಕ್ಕೆ ಸೇರ್ತಾ ಹೋಗಿಬಿಡ್ತವೆ. ಯಾವಾಗ ನಮ್ಮ ಶಬ್ದ ಸಂಗ್ರಹದಲ್ಲಿ, ಜ್ಞಾನ ಭಂಡಾರದಲ್ಲಿ ಸಾಕಷ್ಟು ಪದಗಳು ಸೇರ್ಕೊಂಡು ಬಿಡ್ತಾವಲ್ಲ, ನಾವು ಭಾಷೆಯನ್ನು ನಿರರ್ಗಳವಾಗಿ ಏನು ಮಾಡ್ಬೋದು, ಬಳಸ್ತಾ ಹೋಗಿಬಿಡ್ಬೋದು. ಸುಲಲಿತವಾಗಿ, ಸರಳವಾಗಿ, ಆಮೇಲೆ ಸಂದರ್ಭಕ್ಕನುಸಾರವಾಗಿ ಆ ಶಬ್ದಗಳನ್ನು ಬಳಸೋದ್ರಿಂದ ನಮ್ಮ ಭಾಷೆಯ ಸೌಂದರ್ಯವೂ ಹೆಚ್ಚಾಗ್ತದೆ. ಆಮೇಲೆ ನಮ್ಮ ಮಾತಿನಲ್ಲಿ ಬರ್ತಕ್ಕಂಥ ಒಂದು ಈ ಮಾಧುರ್ಯತೆ ಏನಾಗ್ತದ, ಹೆಚ್ಚಿಕೊಳ್ತಾ ಹೋಗ್ಬಿಡ್ತದೆ. ಈ ಹಿನ್ನೆಲೆಯೊಳಗೆ ನಾವೇನು ಬಿಡಬೇಕಾಗ್ಯದ,
ಕನ್ನಡ ಭಾಷೆಯೊಳಗೆ ಸಿಗ್ತಕ್ಕಂಥ ಅತ್ಯುತ್ತಮ ನಿಘಂಟುಗಳನ್ನು ಆಯ್ಕೆ ಮಾಡಿಕೊಂಡು ಸುಲಭವಾಗಿ ಇಂತಹ ಶಬ್ದಗಳನ್ನು ಗುರುತಿಸಿಕೊಂಡು ಏನು ಮಾಡಬೇಕು, ಆ ಶಬ್ದಗಳನ್ನು ಸಂಗ್ರಹಿಸ್ತಾ ಹೋಗೋದ್ರಿಂದ ನಾವು ಹಲವಾರು ಪದಗಳನ್ನು ಏನು ಮಾಡ್ಬೋದು, ಈ ರೀತಿಯಾಗಿ ಕಲಿಬೋದು. ವಿದ್ಯಾರ್ಥಿಗಳೇ, ನಮಗೆ ಇಲ್ಲಿ ಏನು ಮಾಡಿದ್ದಾರೆ, ಸುಮಾರು ಇಲ್ಲಿ ಒಂದು 50 ಶಬ್ದಗಳನ್ನು ಕೊಟ್ಟಿದ್ದಾರೆ ಪರೀಕ್ಷೆಯೊಳಗೆ ನೀವು ಬರಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ಆ ಹಿನ್ನೆಲೆಯೊಳಗೆ ಇಲ್ಲಿ ಒಂದು ಉದಾಹರಣೆ ಮೂಲಕ ನಾನು ಏನು ಮಾಡ್ತೇನೆ, ನಿಮಗೆ ಈ ಸಮಾನಾರ್ಥಕಗಳು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇಲ್ಲಿ ಭೂಮಿ ಅಂತಕ್ಕಂಥ ಒಂದು ಶಬ್ದ ಕೊಡ್ತೇವೆ ನಾವು. ಭೂಮಿ, ಸಾಮಾನ್ಯ ಭೂಮಿ ಅಂತಾಗ ನಾವು ಏನಾಗ್ತದ, ಒಂದೆರಡು ಶಬ್ದ ನೆನಪಿದಾವೆ ಇಟ್ಕೊಳ್ರಿ ನೀವು. ಸ್ವಲ್ಪ ಆ ಕಡೆಗೆ ಈ ಕಡೆ ತದಕಿದಾಗ, ಆ ಕಡೆಗೆ ಈ ಕಡೆಗೆ ಹುಡುಕಾಡಿದಾಗ ಏನಾಗ್ತವೆ, ಒಂದು 5-6 ಶಬ್ದಗಳು ನಮ್ಗೆ ಏನಾಗಿರ್ತವೆ, ಸಿಕ್ಕಿಬಿಡ್ತವೆ. ಆ ಹಿನ್ನೆಲೆಯೊಳಗೆ ನೋಡಿದಾಗ ಭೂಮಿ ಅಂದರೆ ಒಂದರ್ಥ ಅವನಿ, ಇನ್ನೊಂದರ್ಥ ಧರೆ, ಇನ್ನೊಂದರ್ಥ ವಸುಧೆ, ಇನ್ನೊಂದರ್ಥ ಪೃಥ್ವಿ, ಇನ್ನೊಂದರ್ಥ ಇಳೆ, ಇನ್ನೊಂದರ್ಥ ವಸುಂಧರೆ, ಇನ್ನೊಂದರ್ಥ ಭುವಿ. ನೋಡಿ, 1 2 3 4 5 6 7 ಇವು ಸರಳ. ನಾವು ಇನ್ನೊಂದು 2-3 ಶಬ್ದಗಳನ್ನು ಆ್ಯಡ್ ಮಾಡ್ಬೋದು, ಸೇರಿಸ್ಬೋದು. ಹಂಗೆ ಪರೀಕ್ಷಾ ದೃಷ್ಟಿಯಿಂದ ಸಾಮಾನ್ಯವಾಗಿ ಕನಿಷ್ಠ ಅಂದ್ರೂ ಸಹಿತ 2 ಶಬ್ದಗಳನ್ನು ಬರೀಬೇಕು. ಅಂದಾಗ ನಾವೇನು ಮಾಡ್ತೇವೆ, ಒಂದು ಶಬ್ದಕ್ಕೆ 1 ಅಂಕ ಮಿನಿಮಮ್ ನಿಮ್ಗೆ ಏನು ಮಾಡಿರ್ತಾರೆ, ಪರೀಕ್ಷೆಯೊಳಗೆ ಉತ್ತರಿಸಲಿಕ್ಕೆ 2 ಶಬ್ದ ಕೊಟ್ಟಿರ್ತಾರೆ. ಹಿಂಗೆ ನಿಮಗೊಂದು 50 ಶಬ್ದಗಳನ್ನು ಕೊಟ್ಟಿದ್ದಾರೆ. ಆ 50 ಶಬ್ದಗಳನ್ನು ಏನು ಮಾಡ್ತೇನೆ, ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗಿಬಿಡ್ತೇನೆ ನಾನು. ಈಗ ಉದಾಹರಣೆಗೆ ಇನ್ನೊಂದು ಶಬ್ದ ಕೊಟ್ಟಿದ್ದಾರೆ ನಿಮಗೆ, ಚಂದೀರ ಅಂತ ತಿಳ್ಕೊಂಡು. ಈ ನೋಡಿ, ಮೊದಲನೇ ಶಬ್ದ ಚಂದೀರ ಅಂತ ತಿಳ್ಕೊಂಡು. ಈ ಚಂದೀರ ಅಂತಕ್ಕಂಥ ಶಬ್ದಕ್ಕೆ ನೀವು ಎಷ್ಟು ಶಬ್ದಗಳನ್ನು ಹೇಳ್ಬೋದು ಮಕ್ಕಳೇ? ಅಲ್ಲ, ನಾನು ತಪ್ಪಾಗಿ ಇದನ್ನು ಮಾಡಿದೆ. ಚಂದ್ರ ಅಂತ ತಿಳ್ಕೊಂಡು. ಈ ಚಂದ್ರ ಶಬ್ದಕ್ಕೆ ನೀವು ಎಷ್ಟು ಹೇಳ್ಬೋದು? 1 ಚಂದೀರ. ನೆನಪಿಸ್ಕೊಳ್ಳಿ. ಮತ್ತೆ ಶಶಿ, ಮತ್ತೊಂದು ತಿಂಗಳು. ಹೀಗೆ ಇದಕ್ಕೆ ಸಮಾನವಾಗಿರ್ತಕ್ಕಂಥ ಶಬ್ದಗಳನ್ನು ನಾವು ಏನು ಮಾಡಬೇಕು, ಒಂದೊಂದಾಗಿ ಹುಡುಕ್ತಾ ಹೋಗಬೇಕು. ಈಗ 2ನೇ ಶಬ್ದ ಕೊಟ್ಟಿದ್ದಾರೆ, ಕಾಂತಾರ. ಈ ಕಾಂತಾರ ಅಂತಕ್ಕಂಥದಕ್ಕೆ 1 ಕಾಡು, ಇನ್ನೊಂದು ಅರ್ಥ ಅರಣ್ಯ, ಇನ್ನೊಂದು ಅರ್ಥ ಅಡವಿ, ಇನ್ನೊಂದು ಅರ್ಥ ಅಠವಿ, ಇನ್ನೊಂದು ಅರ್ಥ ಪೊಡವಿ, ಇನ್ನೊಂದು ಅರ್ಥ ವಿಪಿನ, ಇನ್ನೊಂದು ಅರ್ಥ ಬಣ, ಇನ್ನೊಂದು ಅರ್ಥ ವಣ, ಇನ್ನೊಂದು ಅರ್ಥ ಏನಪ್ಪ, ಇಷ್ಟು ಶಬ್ದಗಳು ಸಾಕು ನೋಡಿ. ಕಾಂತಾರ ಅನ್ನೋದಕ್ಕೆ ಕಾಡು, ಅರಣ್ಯ, ಅಡವಿ, ಅಠವಿ, ಪೊಡವಿ, ವಿಪಿನ, ಬಣ, ವಣ. ಹಿಂಗೆ ಏನು ಮಾಡ್ತಾರೆ, ನಿಮ್ಗೊಂದು 50 ಶಬ್ದಗಳನ್ನು ಪಠ್ಯವಾಗಿ ಕೊಟ್ಟಿದ್ದಾರೆ, ಪಠ್ಯದಲ್ಲಿ ಕೊಟ್ಟಿದ್ದಾರೆ, ಅಂದರೆ ಪಲ್ಲವದಲ್ಲಿ ಕೊಟ್ಟಿದ್ದಾರೆ. ಆ 50 ಶಬ್ದಗಳನ್ನು ನಾವೇನು ಮಾಡಬೇಕು, ಒಂದೊಂದಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಬಾಣು ಅಂತ ತಿಳ್ಕೊಂಡು ಶಬ್ದ ಕೊಟ್ಟಿದ್ದಾರೆ. ಬಾಣು ಅಂದಾಗ ನಾಟ್ ಭಾನು, ಬಾನು. ಬಾನು ಆಕಾಶ, ಗಗನ, ಆಮೇಲೆ ಮುಂದುವರೆದು ಆಗಸ, ಆಮೇಲೆ ಅಂಬರ, ಮುಗಿಲು, ಆಮೇಲೆ ನಭ. ನೋಡಿ, ಆಕಾಶ, ಗಗನ, ಅಂಬರ, ಆಮೇಲೆ ಆಗಸ, ಮುಗಿಲು, ನಭ. ಇದೇ ರೀತಿಯಾಗಿ 4ನೇ ಶಬ್ದ ಕೂಳು. ಕೂಳು ಅನ್ನೋದಕ್ಕೆ ಅನ್ನ, ಆಹಾರ, ಆಮೇಲೆ ಓಗರ. ನೋಡಿ, ಕೂಳು ಅನ್ನೋದಕ್ಕೆ ಅನ್ನ ಹೇಳ್ಬೋದು ನಾವು, ಓಗರ ಹೇಳ್ಬೋದು, ಆಮೇಲೆ ಆಹಾರ ಹೇಳ್ಬೋದು. ಅದೇ ರೀತಿಯಾಗಿ ನಾರಿ. ನಾರಿ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಹೆಂಗಸು, ಆಮೇಲೆ ನೀರೆ, ಸ್ತ್ರೀ, ವನಿತೆ, ಮಹಿಳೆ, ಹೆಣ್ಣು, ಗೃಹಿಣಿ. ಓಕೆ,
ಇದೇ ರೀತಿಯಾಗಿ ಕಾಳ, ಕಾಳ ಅಂದರೆ ಕಪ್ಪು, ಕಾಳ ಅಂದರೆ ಇನ್ನೊಂದು ಅರ್ಥ ಯಮ, ಇನ್ನೊಂದು ಅರ್ಥ ಕತ್ತಲು. ನೆಕ್ಸ್ಟ್ ನಾವು ಕಣ್ಣು, ಕಣ್ಣು ಅಂದರೆ ನೇತ್ರ, ಅಕ್ಷಿ, ಆಮೇಲೆ ನಯನ, ಚಕ್ಷು, ಆಮೇಲೆ ಲೋಚನ. ಓಕೆ, ನೆಕ್ಸ್ಟ್ ಏನು ಮಾಡೋಣ? ಊರಗ, ಊರಗ ಅಂದ್ರೆ ಹಾವು, ಸರ್ಪ, ಆಮೇಲೆ ಭುಜಂಗ, ಫಣಿ. ನೆಕ್ಸ್ಟ್ ಮನೆ, ಮನೆ ಅಂದರೆ ಗೃಹ, ಆಲಯ, ಆಮೇಲೆ ನಿಲಯ, ಆಮೇಲೆ ಭುವನ, ಆಮೇಲೆ ಸೌಧ, ಆಮೇಲೆ ಸದನ, ಆಮೇಲೆ ಸಾಕು. ನೆಕ್ಸ್ಟ್ ಇಲ್ಲಿ ಅನಲ, ಅನಲ ಅಂದ್ರೆ ಬೆಂಕಿ, ಆಮೇಲೆ ಅಗ್ನಿ, ಆಮೇಲೆ ವೈನಿ, ಆಮೇಲೆ ಉರಿ, ಕಿಚ್ಚು, ಕೆಂಡ. ಓಕೆ, ನೆಕ್ಸ್ಟ್ ಅದುರು, ಅದುರು ಅಂದ್ರೆ ನಾಟ್ ಅದಿರು, ಅದುರು, ಅದುರು ಅಂದ್ರೆ ಲಗಾಡಿಸು, ಅಲ್ಲಾಡಿಸು, ನಡಗು, ಕಂಪಿಸು. ನೆಕ್ಸ್ಟ್ ಅಶ್ರು, ಅಶ್ರು ಅಂದರೆ ಕಣ್ಣೀರು, ಕಂಬನಿ, ಬಾಷ್ಪ. ನೆಕ್ಸ್ಟ್ 13ನೇದು ಇನ. ನೋಡಿ, ಇನ ಅಂತಕ್ಕಂಥ ಶಬ್ದಕ್ಕೆ ಎಷ್ಟು ಅರ್ಥಗಳು ಬರ್ತವೆ? ಸೂರ್ಯ, ಆಮೇಲೆ ವಿದ್ಯಾರ್ಥಿಗಳೇ ಇನ ಅನ್ನೋದಕ್ಕೆ ಸೂರ್ಯ, ಮಾರ್ತಾಂಡ, ಮಾರ್ತಾಂಡ. ನೆಕ್ಸ್ಟ್ ಭಾನು, ಆದಿತ್ಯ, ಆದಿತ್ಯ. ಆಮೇಲೆ ನೆಕ್ಸ್ಟ್ ದಿನಕರ, ದಿವಸ್ಪತಿ, ದಿವಸ್ಪತಿ. ಆಮೇಲೆ ನೆಕ್ಸ್ಟ್ ಅರುಣ, ಅರ್ಕ, ಅರುಣ, ಅರ್ಕ, ರವಿ. ನೋಡಿ ವಿದ್ಯಾರ್ಥಿಗಳೇ, ಇನ ಅಂತಕ್ಕಂಥ ಶಬ್ದಕ್ಕೆ ಸಮಾನವಾಗಿ ಇಷ್ಟೆಲ್ಲ ಶಬ್ದಗಳು ಬರ್ತವೆ. 1 2 3 4 5 6 7 8 9. ಇನ ಸೂರ್ಯ, ಮಾರ್ತಾಂಡ, ಭಾನು, ಆದಿತ್ಯ, ದಿನಕರ, ದಿವಸ್ಪತಿ, ಅರುಣ, ಅರ್ಕ, ರವಿ. ಓಕೆ, ಹೀಗೆ ನೀವೇನು ಮಾಡ್ಬೇಕಂದ್ರೆ ಪರೀಕ್ಷೆ ಒಳಗೆ ಇರ್ತಕ್ಕಂಥ 50 ಶಬ್ದಗಳಿಗೆ ನಾನು ಏನು ಮಾಡ್ತೇನೆ, ಒಂದೊಂದಾಗಿ ಹೇಳ್ತಾ ಹೋಗಿಬಿಡ್ತೇನೆ, ತಾವು ನೋಡ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಇಂಗು, ಇಂಗು ಅಂದರೆ ಒಂದು ಅರ್ಥ ಸಾಂಬಾರಕ್ಕೆ ಹಾಕಿರ್ತಕ್ಕಂಥ ಮಸಾಲೆ ಪದಾರ್ಥ. ನೆಕ್ಸ್ಟ್ ಇನ್ನೊಂದು ಹೀರು, ಹೀರಿ ಹೋಗೋದು, ಬತ್ತು, ಆಮೇಲೆ ಒಣಗು, ಆಮೇಲೆ ಬರಿದಾಗು. ನೆಕ್ಸ್ಟ್ ಉಂಬು, ಉಂಬು ಅಂದರೆ ಸೇವಿಸು, ಉಂಬು ಅಂದರೆ ಸೇವಿಸು. ಆಮೇಲೆ ತಿನ್ನು, ಆಮೇಲೆ ಊಟ, ಊಟ, ಆಮೇಲೆ ಆಲೋಚಿಸು. ನೆಕ್ಸ್ಟ್ ಭೋಜನ. ಇನ್ನು ನೆಕ್ಸ್ಟ್ 16ನೇ ಶಬ್ದ ಒಡಲು ಅಂದ್ರೆ ಶರೀರ, ದೇಹ, ತನು, ಆಮೇಲೆ ಕಾಯ. ಮತ್ತೊಂದು ಶಬ್ದ ಉಪಟಳ, ಉಪಟಳ ಅಂದರೆ ತೊಂದರೆ, ಕಾಟ, ಆಮೇಲೆ ಉಪದ್ರವ, ಕಿರುಕುಳ, ಆಮೇಲೆ ಪೀಡೆ, ಆಮೇಲೆ ಕಾಡಿಸು. ಇನ್ನು 18ನೇ ಶಬ್ದ ಕಂತೆ, ಕಂತೆ ಅಂದ್ರೆ ಜೋಡಿಸು. ನೆಕ್ಸ್ಟ್ ಗಾಳಿ ಮಾತು, ಆಮೇಲೆ ಒದಗಿಸು, ಆಮೇಲೆ ಸಾಕು. 19ನೇದು ಕವಲು, ಕವಲು ಅಂದ್ರೆ ಒಂದು ಅರ್ಥ ಟೊಂಗೆ, ಇನ್ನೊಂದು ಅರ್ಥ ಇಬ್ಬಾಗ, ಮತ್ತೊಂದು ಅರ್ಥ ಭಿನ್ನತೆ, ಇನ್ನೊಂದು ಅರ್ಥ ಠಿಸಿಲು, ಇನ್ನೊಂದು ಅರ್ಥ ಬಾಗು. ಅದೇ ರೀತಿಯಾಗಿ ಕಡಲು, ಕಡಲು ಅಂದರೆ ಸಮುದ್ರ, ಸಾಗರ, ಶರದಿ, ಅಬ್ದಿ, ವಾರಿದಿ, ಜಲದಿ, ತವನಿಧಿ. ಓಕೆ, ಸಾಕು. ಇನ್ನು ಕಲಹ, ಕಲಹ ಅಂದರೆ ಸಂಘರ್ಷ,
ಸಮರ, ಗಲಾಟೆ, ಗಲಭೆ, ದಂಗೆ, ಜಗಳ, ಕಾಳಗ, ಕಾದಾಟ, ಓಕೆ, ಕದನ. ನೋಡಿ ಎಷ್ಟು ಶಬ್ದಗಳನ್ನು ಹೇಳ್ಕೊತ ಹೋಗ್ಬಿಡ್ಬೋದು. ಅದೇ ರೀತಿಯಾಗಿ ಕೊರಗು. ಕೊರಗು ಅಂದರೆ ಒಂದರ್ಥ ಚಿಂತೆ, ಕೊರಗು. ಇನ್ನೊಂದರ್ಥ ಯಾತನೆ, ಇನ್ನೊಂದರ್ಥ ಸಂಕಟ, ಮತ್ತೊಂದರ್ಥ ವೇದನೆ, ಇನ್ನೊಂದರ್ಥ ಸಾಕು. ಇನ್ನು 23ನೇ ಶಬ್ದ ಚಿತ್ತ. ಚಿತ್ತ ಅಂದರೆ ಮನಸ್ಸು, ಇನ್ನೊಂದರ್ಥ ಹೃದಯ, ಮತ್ತೊಂದರ್ಥ ಲಕ್ಷ್ಯ, ಇನ್ನೊಂದರ್ಥ ಗಮನ. ಈ ಛಾತಿ. ಛಾತಿ ಅಂದರೆ ಒಂದರ್ಥ ಧೈರ್ಯ, ಮತ್ತೊಂದರ್ಥ ತಂತ್ರಗಾರಿಕೆ, ಇನ್ನೊಂದರ್ಥ ಕೆಚ್ಚು, ಮತ್ತೊಂದರ್ಥ ಎದೆಗಾರಿಕೆ, ಇನ್ನೊಂದರ್ಥ ಚಾತುರ್ಯ, ಇನ್ನೊಂದರ್ಥ ಬುದ್ಧಿವಂತಿಕೆ. ಓಕೆ. ತೃಷೆ. ತೃಷೆ ಅಂದರೆ ಬಾಯಾರಿಕೆ, ದಾಹ, ನೀರಡಿಕೆ, ತಲ್ಲನ. ಇನ್ನು 26ನೇದು ತಮ. ತಮ ಅಂದರೆ ಕತ್ತಲು, ಮತ್ತೊಂದರ್ಥ ಈರುಳು, ಇನ್ನೊಂದರ್ಥ ಅಂಧಕಾರ, ಇನ್ನೊಂದರ್ಥ ಅಜ್ಞಾನ. ಓಕೆ. 27ನೇ ಶಬ್ದ ಭಯ, ಇನ್ನೊಂದರ್ಥ ಹೆದರಿಕೆ. ದಿಗಿಲು ಅನ್ನೋದಕ್ಕೆ ಇನ್ನೊಂದರ್ಥ ಆತಂಕ, ಇನ್ನೊಂದರ್ಥ ಅಂಜಿಕೆ. 28ನೇ ಶಬ್ದ ದಿಣ್ಣೆ, ದಿಬ್ಬ, ಇನ್ನೊಂದರ್ಥ ಏರು, ಮತ್ತೊಂದು ಹತ್ತು, ಇನ್ನೊಂದರ್ಥ ಎತ್ತರ. ಓಕೆ. ಇನ್ನು 29ನೇ ಶಬ್ದ ದೇವಸ್ಥಾನ. ಓಕೆ. ಗುಡಿ ಅಂದರೆ ದೇವಸ್ಥಾನ, ಮಂಟಪ, ಮಂದಿರ, ದೇಗುಲ. 30ನೇ ಶಬ್ದ ಧನ. ಧನ ಅಂದರೆ ಹಣ, ಅರ್ಥ, ದುಡ್ಡು, ಸಂಪತ್ತು, ನಿಧಿ, ಸಂಪದ, ಶಿರಿ, ಐಶ್ವರ್ಯ. ನೋಡಿ ಸ್ಟೂಡೆಂಟ್, ಈಗ 30ನೇ ಶಬ್ದಕ್ಕೆ ಎಷ್ಟು ಅರ್ಥಗಳು ಬರ್ತವೆ ಇಲ್ಲಿ ನೋಡಿ. ಯಾವುದಪ್ಪ? ಧನ. ಧನ ಅನ್ನೋದಕ್ಕೆ ನಾವು ಎಷ್ಟು ಶಬ್ದ ಬರಿಬೋದು? ಧನ ಅನ್ನೋದಕ್ಕೆ ಅರ್ಥ, ದುಡ್ಡು, ಆಮೇಲೆ ನಿಧಿ, ಆಮೇಲೆ ಸಂಪದ, ಆಮೇಲೆ ಹಣ, ಮತ್ತೊಂದು ಸಂಪತ್ತು, ಆಮೇಲೆ ಸಿರಿ, ಐಶ್ವರ್ಯ. ನೋಡಿ ಸರ್, 1 2 3 4 5 6 7 8 ಶಬ್ದ. ಅಂದರೆ ಇಷ್ಟೆಲ್ಲ ಶಬ್ದಗಳನ್ನು ನಾವು ಸೇರಿಸ್ಕೋದ್ರ ಮೂಲಕ ಏನು ಮಾಡ್ಬೋದು? ನಮ್ಮ ಭಾಷಾ ಸಂಪತ್ತನ್ನು, ಶಬ್ದ ಸಂಪತ್ತನ್ನು ನಾವು ಏನಾಗಬಹುದು? ನಿರಂತರವಾಗಿ ಹಿರಿದಾಗಿಸ್ಕೊಳ್ತಾ ಹೋಗ್ಬೋದು. ಆದ್ದರಿಂದ ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಅನುಕೂಲವಾಗಲಿಕ್ಕೆ ತಾವು ಇನ್ನಷ್ಟು ಶಬ್ದಗಳನ್ನು ಏನು ಮಾಡಿರಿ? ಹೆಚ್ಚೆಚ್ಚು ಶಬ್ದಗಳನ್ನು ಓದ್ತಾ ಬನ್ನಿ. ಆ ಹಿನ್ನೆಲೆಯಲ್ಲಿ ನಾನು ನಿಮಗಾಗಿ ಸುಮಾರು 30 ಶಬ್ದಗಳ ಒಂದು ಅರ್ಥವನ್ನು ವಿವರಿಸಿದ್ದೇನೆ. ಇನ್ನೂ ಇರತಕ್ಕಂಥ 20 ಶಬ್ದಗಳಿಗೆ ನೀವು ಏನು ಮಾಡಿರಿ? ಉತ್ತರವನ್ನು ಕಂಡುಕೊಳ್ಳಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ನಾವು ಇವತ್ತಿನ ಒಂದು ವರ್ಗಕ್ಕೆ ವಿರಾಮ ಕೊಡ್ತೇನೆ. ಮುಂದೆ ಬರ್ತಕ್ಕಂಥ ಶಬ್ದಗಳು ಯಾವಪ್ಪ ಅನ್ನೋದನ್ನು ವಿದ್ಯಾರ್ಥಿಗಳೇ ಇಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಧನಿ, ಧನಿಕ, ತಾರೆ, ನಿತ್ರಾಣ, ಪಥ, ಪ್ರಮೋದ, ಪರಿಮಳ, ಪುಷ್ಪ, ಬಂಗಾರ, ಬಾಲಕ, ಮರ, ಮಾಹೆ, ಮಾರ, ಮರ್ಕಟ, ರಮನ, ವಲ್ಲಭೆ, ವ್ಯಗ್ರ, ಸಮರ, ಸ್ವರಗು, ಸುತ. ಸ್ಟೂಡೆಂಟ್, ಕೊನೆಗಿರ್ತಕ್ಕಂಥ ಒಂದು ಶಬ್ದದ ಬಗ್ಗೆ ನಿಮಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ. ಈಗ ಸುತ ಅನ್ನೋದಕ್ಕೆ ನಾವು ಏನು ಮಾಡ್ಬೋದು? ಮಗ ಅಂತಕ್ಕಂಥ ಶಬ್ದವನ್ನು ಬಳಸ್ಬೋದು. ಸೂನು, ತನುಜ, ಪುತ್ರ, ಕುವರ, ಆತ್ಮಜ. ಹಿಂಗೆ ಉಳಿದಿರ್ತಕ್ಕಂಥ 20 ಶಬ್ದಗಳಲ್ಲಿ ನಾವು ಏನು ಮಾಡೋಣ? ಭಿನ್ನ ಭಿನ್ನ ಅರ್ಥಗಳನ್ನು ಕಂಡುಕೊಂಡು ನಮ್ಮ ಭಾಷಾ ಸಂಪತ್ತನ್ನು ಇನ್ನಷ್ಟು ವೃದ್ಧಿಸಿಕೊಳ್ಳೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನಾನು ಇವತ್ತಿನ ಒಂದು ವರ್ಗಕ್ಕೆ ವಿರಾಮ ಕೋರಲಿಕ್ಕೆ ಬಯಸ್ತೇನೆ. ಮುಂದಿನ ವರ್ಗದಲ್ಲಿ ನಾವೇನು ಮಾಡೋಣ? ನಾನಾರ್ಥಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ
ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು.